ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇರುವಂಥ ಸ್ಪೆಷಲ್ ಗೆಸ್ಟ್ ಇವರು ಕಲರ್ಸ್ ಕನ್ನಡದ ಮನೆ ಮಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನಡುವೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸೂರಜ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾಟ್ಲೆ ಕಿಚನ್ ಮೂಲಕ ನಮ್ಮೆಲ್ಲರಿಗೂ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇದ್ದಾರೆ. ಸೀರಿಯಲ್ಗಿಂತ ಕಾಟ್ಲೆ ಕಿಚನ್ ತುಂಬ ಹೈಲೈಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಭಾಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸೂರಜ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನೇ ಸೂಪರ್ ಆಗಿದ್ದೀನಿ. ಸೂರಜ್, ಎಲ್ರಿಗೂ ಒಂದು ಡೌಟ್ ಆಗಿಬಿಟ್ಟಿದೆ, ಸೂರಜ್ ಈಗ ಕಲರ್ಸ್ ಕನ್ನಡ ಮನೆ ಮಗ ಆಗಿದ್ದಾನೆ ಅಂತ. ನೀವೇನು ಹೇಳ್ತೀರಾ ಅದಕ್ಕೆ ಅನ್ನುವಂಥದ್ದು? ನಾನು ಕಲರ್ಸ್ ಮನೆ ಮಗ ಅಲ್ಲ, ಕರ್ನಾಟಕದ ಮನೆ ಮಗ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕಲರ್ಸ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಪರ್ಚುನಿಟಿ ಬರ್ತಾ ಇದೆ. ಸೊ ಎಲ್ಲರೂ ಲೈಕ್ ಆ ಥರ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಕಲರ್ಸ್. ಒಂದು ಪ್ರಾಜೆಕ್ಟ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಆಯಿತು, ಪವಿತ್ರ ಬಂಧನ ಆಯಿತು, ಇವಾಗ ಕ್ವಾಟ್ಲೆ ಕಿಚನ್ ಆಗಿದೆ. ಸೊ ಯಾ, ಥ್ಯಾಂಕ್ ಯು ಕಲರ್ಸ್. ಸೂರಜ್, ನಿಮ್ಮ ಕಲೀಗ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕಾಟ್ಲೆ ಕಿಚನ್ ಅಲ್ಲಿ ಸೂರಜ್ ಮೇಲೆ ಒಂದು ಹುಡುಗಿ ಕ್ರಶ್ ಆಗಿದೆಯಂತೆ. ಸೂರಜ್ ಅವ್ರು ಏನು ಹೇಳ್ತಾ ಇಲ್ಲ ಅಂತ. ಶಾಕಿಂಗ್. ನನಗಷ್ಟು ಐಡಿಯಾ ಇಲ್ಲ. ವಾಣಿ ಅವ್ರಿಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆಯಂತೆ. ಇಲ್ಲ, ವಾಣಿ ಸೋ ಸ್ವೀಟ್ ಆ್ಯಕ್ಚುಲಿ. ಅವರು ತುಂಬ ಫನ್ ಮಾಡ್ತಾರೆ. ನನ್ನ ಕಾಲು ಅವ್ರು ಎಳಿತಿರ್ತಾರೆ, ನಾನು ಅವ್ರ ಕಾಲು ಎಳಿತಿರ್ತೀನಿ. ಈ ವಾರ ಮತ್ಲಬ್ ಪ್ರೀವಿಯಸ್ ವೀಕ್ ನಂದು ಅವ್ರದ್ದು ಕಾಂಬಿನೇಷನಲ್ಲಿ ಬಂದಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ನಂದು ಅವ್ರದ್ದು ಕಾಂಬಿನೇಷನ್ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ವಾಣಿಯವ್ರು ನೋಡ್ತಿದ್ರೆ, ವಾಣಿಯವರೇ ನೆಕ್ಸ್ಟ್ ಕ್ವಾಟ್ಲಾಗಿ ನೀವೇ ಬನ್ನಿ, ಇನ್ನೂ ಮಜಾ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸೂರಜ್, ನೀವು ಆಲ್ರೆಡಿ ಶೆಫ್. ಆಲ್ರೆಡಿ ಎಲ್ಲ ಕುಕ್ಕಿಂಗ್ ಬಗ್ಗೆ ಗೊತ್ತು. ನಾನ್ ವೆಜ್ ಮತ್ತೆ ಒಂದು ರೇಂಜಿಗೆ ತಿಳ್ಕೊಂಡಿದ್ದೀನಿ. ಅಂದ್ರೆ ಈಗ ಮೂರೊತ್ತು ಊಟ ಮಾಡ್ಬೇಕಂದ್ರೆ ಮಾಡೋ ಗೊತ್ತು. ಹೌದೌದು, ಬೇಸಿಕ್ ಹೊಟ್ಟೆ ಹಸ್ಕೊಂಡಿರಕ್ ಬಿಡಲ್ಲ. ಬೇಸಿಕ್ ಏನೋ ಒಂದು ಮಾಡ್ಬಿಟ್ಟು ಕೊಡ್ತೀನಿ ಅಷ್ಟೇ. ಓಕೆ, ಈಗ ವೆಜ್ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಾನ್ ವೆಜ್ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತೀರಾ? ವೆಜ್ ಸಿಕ್ಕಿದ್ರೆ ಓಕೆನಾ, ನಾನ್ ವೆಜ್ ಸಿಕ್ಕಿದ್ರೆ ಓಕೆ? ನಾನು ಅಂತ ನಾನ್ ವೆಜ್, ಬಿಕಾಸ್ ನಾನು ಬೇಸಿಕಲಿ ತುಂಬ ನಾನ್ ವೆಜ್ ತಿನ್ನೋದ್ರಿಂದ ನನಗೆ ಏನು ಇಷ್ಟ ನಾನು ಅದನ್ನ ಮಾಡೋಕೆ ಇಷ್ಟಪಡ್ತೀನಿ. ಇದು ಆಕ್ಚುಲಿ ನಾವು 1 to 1 ಫನ್ ಅಂತ ಮಾಡ್ತೀರಾ. ನೀವು ಇಷ್ಟೊಂದು ಸೀರಿಯಸ್ ಆಗಿದ್ರ ಆಮೇಲೆ ನಮ್ಮ ವಿಡಿಯೋಸ್ ನಾನು ಇದೇ ಫನ್ ಮಾಡ್ತಿರೋದು. ಆಕ್ಚುಲಿ ಮಜಾ ಮಾಡ್ಕೊಂಡು ಮಾತಾಡ್ತಾ ಇದೀನಿ. ಇದನ್ನೇ ಇವ್ರು ಸೀರಿಯಸ್ ಅಂತ ಹೇಳಿದ್ರೆ, ಅಲ್ಲ ನೀವು ಇಷ್ಟೊಂದು ಸೀರಿಯಸ್ ಆಗಿದ್ರೆ ಅಲ್ಲಿ ಯಾರು ನೋಡಲ್ಲ ಅಂತ ನಮ್ಮವರಷ್ಟೇ. ಓಕೆ ಓಕೆ, ಈಗ ದೇವ್ ಕ್ಯಾರೆಕ್ಟರ್ ಇಂದ ಸೂರಜ್ಗೆ ಸ್ವಿಚ್ ಆಗಬೇಕು. ಎಕ್ಸಾಕ್ಟ್ಲಿ ರೈಟ್. ಇದು ಹೇಳಿ, ದೇವಿಂದ ಸೂರಜ್ ಬಂದ್ರ ಸ್ವಿಚ್ ಆದ್ರೆ ಓಕೆ, ಹೇಳಿ ಕಾಟ್ಲೆ ಕಿಚನ್ ಬಗ್ಗೆ ಏನು ಹೇಳ್ತೀರಾ, ಏನು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ಕ್ವಾಟ್ಲೆ ಕಿಚನ್ ಅಂತ ಹೇಳಿದ್ರೆ ಬರೀ ಕುಕಿಂಗ್ ಅಂತ ಇಲ್ಲ, ಇಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಅನ್ನೋದೇ ಜಾಸ್ತಿ ಇದೆ. ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ, ಎಲ್ಲರೂ ಇವ್ರ ಕಾಲು ಎಳಿತಾನೆ ಇರ್ತಾರೆ. ನಾನು ದ ಸೈಡ್ ಆಫ್ ಸೂರಜ್ ಯಾವುದು ಬಿಗ್ ಬಾಸಲ್ಲಿ ಮತ್ತು ಪವಿತ್ರ ಬಂಧನದಲ್ಲಿ ನೋಡಿಲ್ಲ ಜನ, ಅದು ಅವ್ರಿಗೆ ಇಲ್ಲಿ ಕ್ವಾಟ್ಲೆ ಕಿಚನಲ್ಲಿ ನೋಡೋಕೆ ಸಿಗ್ತಾ ಇದೆ. ಸೊ ಯಾ, ಐ ಆಮ್ ಗೆಟಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್. ಈಗ ಅಲ್ಲಿ ಶೆಫ್ ಆಗಿರ್ಬೋದು, ಮೇಘನಾ ಮ್ಯಾಮ್ ಇರ್ಬೋದು, ಅವ್ರು ಕೊಡೋ ಫೀಡ್ಬ್ಯಾಕ್ಸ್ ಆಗಿರ್ಬೋದು. ನಾನು ಅಂದ್ಕೊಂಡಿರ್ತೀನಿ ಓಕೆ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ನನಗನ್ಸಿರುತ್ತೆ. ಬಟ್ ಅವ್ರು ತಿಂದಾಗ ಆ ಫೀಡ್ಬ್ಯಾಕ್ ಕೇಳಿಸ್ಕೊಂಡಾಗ ಓ ಈ ಥರನೂ ಇರ್ಬೋದಲ್ವಾ ಅಂತ ಅನಿಸಿದೆ. ಸೊ ಕಲಿಯೋಕ್ಕೂ ತುಂಬ ಸಿಗ್ತಾ ಇದೆ ಇಲ್ಲಿ. ಸೊ ಯಾ, ಈಗ ಕಾಟ್ಲೆ ಕಿಚನ್ ಆದಮೇಲೆ ಶೂಟಿಂಗು ಹೋಗ್ತಾ ಇರ್ತೀರಾ. ಸೊ ಎರಡನ್ನೂ ಹೆಂಗೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ನಮ್ಮ ಡೈರೆಕ್ಟರ್ ನೋಡ್ತಿರ್ತಾರೆ ಇದನ್ನ. ಸೊ ಅವ್ರು ನಂಗೆ ಟೈಮೇ ಕೊಡ್ತಿಲ್ಲ ಏನು ಪ್ರಾಕ್ಟೀಸ್ ಮಾಡೋಕ್ಕೆ. ಇಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ, ದೇವ್ ಏನು ಅಡುಗೆ ಮಾಡ್ತೀರಾ, ಅಮ್ಮಾಸ್ ಕಂಪ್ನಿ ಓನರ್ ನೀವು, ಏನು ಅಡುಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಯಾ, ತುಂಬ ಅಷ್ಟೇನು ಪ್ರಿಪ್ರೇಷನ್ಗೆ ಟೈಮ್ ಸಿಗ್ತಿಲ್ಲ. ನನಗೆ ಗೊತ್ತಿರೋದು ಏನಿದೆ ಅದನ್ನ ಬಂದು ಮಾಡ್ತಾಯಿದ್ದೀನಿ. ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಮಾಡಲೇಬೇಕಾಗತ್ತಲ್ವ. ಈಗ ನೆನ್ನೆ ನೈಟ್ ಆಲ್ಮೋಸ್ಟ್ 12 ಗಂಟೆವರೆಗೂ ಶೂಟ್ ಇತ್ತು. ಅಲ್ಲಿವರೆಗೂ ನಂದು ಏನು ರೆಸಿಪಿ ಅಂತ ಡಿಸೈಡ್ ಕೂಡ ಆಗಿರಲಿಲ್ಲ. ಇಲ್ಲಿ ಕೇಳ್ತಿದ್ರು ನಿಮ್ದು ಇಂಗ್ರೀಡಿಯೆಂಟ್ಸ್ ಯಾರು ಕೊಡ್ರಿ, ಇದನ್ನ ರೆಡಿ ಇಡಬೇಕು ನಾಳೆ ಅಂತ. ನನಗೆ ಗೊತ್ತಿರಲಿಲ್ಲ ಏನು ಮಾಡ್ತೀನಿ ಅಂತ. ಸೊ ಇವತ್ತು ಬೆಳಿಗ್ಗೆ ನಾನು ಅವ್ರಿಗೆ ಹೇಳಿದೆ ಏನು ಮಾಡ್ತಾಯಿದ್ದೀನಿ ಅಂತ. ಸೊ ರೆಡಿ ಇಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಔಟ್ಪುಟ್ ಅಂತ, ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸೂರಜ್. ನಮ್ಮ ಎದುರುಗಡೆ ಇಬ್ಬರು ನಿಂತ್ಕೊಂಡಿದ್ದಾರೆ, ಈಗ ನಮ್ಮನ್ನು ಹೊಡೆದಾಕ್ತಾರಂತ ಅನಿಸುತ್ತೆ. ಸೊ ಅವ್ರಿಗೋಸ್ಕರ ನಾನು ಸ್ಪೀಡ್ ಮಾಡಿ ಅದು ತುಂಬ ಸ್ಪೀಡ್ಗೆ ಹೋಗ್ತಾ ಇದೆ. ಆಲ್ ದ ಬೆಸ್ಟ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಇಷ್ಟಾಗಿತ್ತು ಸೂರಜ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.